ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಸಮಯದಲ್ಲಿ ಈ ಡೈಲಿ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮ ಎಲ್ಲರನ್ನೂ ದೇವರಾದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಹೃದಯಾಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ. ಕರ್ತನಾದ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರೀತಿಯ ದೇವರ ಮಕ್ಕಳೇ, ದೇವರ ಕೃಪೆಯಿಂದ ಈ ವಾರ ಪೂರ್ತಿ ದೇವರ ಪಾದದಲ್ಲಿ, ದೇವರ ಸಮ್ಮುಖದಲ್ಲಿ ಉಪವಾಸ ಇದ್ದು ನಿಮ್ಮ ಎಲ್ಲರ ಬಿಡುಗಡೆಗೋಸ್ಕರ ಪ್ರಾರ್ಥಿಸುವಂತೆ ದೇವರು ಕೃಪೆ ತೋರಿಸ್ತಿದ್ದಾರೆ. ಆದ್ದರಿಂದ ಪ್ರೀತಿಯ ದೇವ್ರ ಮಕ್ಕಳೇ, ದೇವ್ರನ್ನ ನಂಬಿರುವಂಥವರು, ರಕ್ಷಣೆ ಹೊಂದಿರುವಂಥವರು, ದೇವ್ರನ್ನ ಆರಾಧಿಸುವಂಥವರು, ದೇವರಿಗೆ ಸೇವೆ ಮಾಡುವಂಥವರು ಖಂಡಿತ ನಾವು ಉಪವಾಸ ಇದ್ದು ಪ್ರಾರ್ಥಿಸುವಂಥ ಅನುಭವದಲ್ಲಿ ಬರಬೇಕು. ಉಪವಾಸ ಪ್ರಾರ್ಥನೆ, ಫಾಸ್ಟಿಂಗ್ ಪ್ರೇಯರ್ ತುಂಬ ಕ್ರೈಸ್ತರಿಗೆ, ದೇವರ ಮಕ್ಕಳಿಗೆ, ಸೇವೆ ಮಾಡುವಂಥ ಸೇವಕರಿಗೆ ತುಂಬ ಅವಶ್ಯಕವಾದದ್ದು. ಆಮೇಲೆ ಅದರಲ್ಲೂ ಪ್ರತಿ ಮಕ್ಕಳೇ, ನಾವು ಇರುವಂಥ ದಿನಗಳು, ನಾವು ಜೀವಿಸ್ತಿರುವಂಥ ದಿನಗಳು ಕಡೇ ದಿನವಾಗಿದೆ. ದೇವರ ಬರುವಿಕೆ ತುಂಬ ಸಮೀಪವಾಗಿದೆ. ಆದ್ದರಿಂದ ಕೆಡುಕಾದ ಸೈತಾನನು ಸಭೆಗೆ ವಿರೋಧವಾಗಿ, ಸೇವಕರ ಕುಟುಂಬಕ್ಕೆ ವಿರೋಧವಾಗಿ, ರಕ್ಷಣೆ ಹೊಂದಿರುವ ವಿಶ್ವಾಸಿ ಕುಟುಂಬಕ್ಕೆ ವಿರೋಧವಾಗಿ ಅನೇಕ ರೀತಿಯಲ್ಲಿ ಅವನು ಹೋರಾಡ್ತಿದ್ದಾನೆ. ಆಮೇಲೆ ನಾವು ನಿನ್ನೆ ನೋಡಿದೆವು, ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಅನೇಕ ಕೆಲವು ಜಾತಿ ಸೈತಾನ, ಜಾತಿ ಪಿಶಾಚಿಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ ಎಂಬುದಾಗಿ. ಇವತ್ತು ಪ್ರತಿ ಮಕ್ಕಳೇ, ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಾಗ ದೇವರ ಕೋಪ ನಮ್ಮನ್ನು ನೀಗಿಸಿ ನಮ್ಮನ್ನು ಆಶೀರ್ವದಿಸ್ತದೆ. ಆಮೇಲೆ ಒಂದು ವೇಳೆ ನೀವು ಪ್ರಶ್ನೆ ಮಾಡ್ಬೋದು, ಬ್ರದರ್, ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದಕ್ಕೂ ದೇವರ ಕೋಪ ನಮ್ಮನ್ನು ಬಿಟ್ಟು ಹೋಗೋದಕ್ಕೂ ಏನು ಸಂಬಂಧ? ನೀವು ಸತ್ಯವೇದದಲ್ಲಿ ಯೋನ ಬರೆದ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯ, ಜೋನ 3:10, ಅಲ್ಲಿ ದೇವರ ವಾಕ್ಯ ಬರೆದಿದೆ. ದೇವರು ನಿನೆವೆಯರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವನೆಂದು ಪ್ರಕಟಿಸಿದ ಕೇಡನ್ನು ಮಾಡದೆ ಬಿಟ್ಟನು. ಹಲ್ಲೆಲೂಯಾ. ಪ್ರೀತಿ ಮಕ್ಕಳೇ, ಈ ನೆನೆವೆ ಪಟ್ಟಣದ ಜನರು ಅಧಿಕವಾದ ಪಾಪ ಮಾಡಿದ್ದರಿಂದ ದೇವರ ಕೋಪ ಆ ಪಟ್ಟಣದ ಮೇಲೆ, ಆ ಪಟ್ಟಣದಿಂದ ಜನರ ಮೇಲೆ ಬಂದು ಆ ಪಟ್ಟಣವನ್ನು, ಆ ಜನರನ್ನು, ಅಲ್ಲಿರುವಂಥ ಎಲ್ಲ ಮೃಗ ಪಕ್ಷಗಳನ್ನ ನಾನು ನಿರ್ಮೂಲ ಮಾಡುವನು, ನಾಶ ಮಾಡುವನು ಎಂಬುದಾಗಿ ಪ್ರಕಟಿಸಿದಾಗ, ಇದನ್ನು ತಿಳಿದ ತಕ್ಷಣ ಈ ಜನರು ಮಕ್ಕಳೇ ದೇವರ ಮುಂದೆ ತನ್ನ ತಗ್ಗಿಸಿ ದೇವರ ಮೇಲೆ ನಂಬಿಕೆ ಇಟ್ಟು ಉಪವಾಸದಿಂದ ಇದ್ದು ಪ್ರಾರ್ಥಿಸ್ತಾರೆ. ತನ್ನ ಪಾಪವನ್ನು ಆಯ್ಕೆ ಮಾಡುತ್ತಾರೆ. ಅವರು ಮಾನಸಾಂತರ ಒಂದು ನಿಮಿತ್ತವಾಗಿ ಈ ಕಾರ್ಯವನ್ನು ದೇವರು ನೋಡಿದ ಮಕ್ಕಳೇ, ಪ್ರೀತಿ ದೇವ್ರ ಮಕ್ಕಳೇ, ಉಪವಾಸದಿಂದ ನೀವು ಪ್ರಾರ್ಥನೆ ಮಾಡುವಾಗ ಅದು ದೇವರು ನೋಡ್ತಾರೆ. ಯಾವ ಕಾರ್ಯಕ್ಕಾಗಿ ನೀವು ಉಪವಾಸ ಮಾಡ್ತಿರೋ, ಯಾವ ಕಾರ್ಯಕ್ಕಾಗಿ ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿ ತಾಳ್ಮೆಯಿಂದ ಪ್ರಾರ್ಥಿಸಲು ಉಪವಾಸ ಒಪ್ಪಿಸ್ಕೊಡ್ತಿರೋ ದೇವರು ನೋಡ್ತಾರೆ. ನೋಡಿ, ಈ ನೆನವೆ ಜನರು ದೇವರು ಒಂದು ಕೋಪವನ್ನು ಪ್ರಕಟಿಸಿದಾಗ, ಒಂದು ನ್ಯಾಯ ತೀರ್ಪನ್ನು ಪ್ರಕಟಿಸಿದಾಗ, ಇವರು ದೇವರ ಮೇಲೆ ನಂಬಿಕೆ ಇಟ್ಟು ಉಪವಾಸ ಇದ್ದು ಅವರು ಪ್ರಾರ್ಥಿಸುವಾಗ ಅಲ್ಲಿ ವಾಕ್ಯ ಹೇಳಿದೆ, ದೇವರು ಅವರ ಕ್ರಿಯೆಯನ್ನು ನೋಡಿ, ದೇವರು ಅವರ ಉಪವಾಸ ಪ್ರಾರ್ಥನೆ ನೋಡಿ ಅವರು ಮನ ತಿರುಗುವುದನ್ನು ಕಂಡು ದೇವರು ಮನಸ್ತಾಪ ಪಟ್ಟು ಅವರು ಮಾಡಬೇಕಿದ್ದ ಕೇಡನ್ನು ಮಾಡದೆ ಬಿಟ್ಟನು. ಆಮೇಲೆ ಉಪವಾಸ ಪ್ರಾರ್ಥನೆ ಸೈತನ ಕ್ರಿಯೆಗಳಿಂದ ನಮಗೆ ಬಿಡುಗಡೆ ಮಾತ್ರ ಇಲ್ಲ, ಉಪವಾಸ ಪ್ರಾರ್ಥನೆ ದೇವರ ಕೋಪವನ್ನು ನೀಗಿಸಿ ನಮ್ಮನ್ನು ಆಶೀರ್ವದಿಸ್ತದೆ. ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೇ, ಇದೋ ಸ್ವಾಮಿ, ಈ ವಾರ ಪೂರ್ತಿ ಉಪವಾಸ ಇದ್ದು ನಿಮ್ಮ ಜನರ ಬಿಡುಗಡೆಗೋಸ್ಕರ ಪ್ರಾರ್ಥಿಸುವಂತೆ ಕೃಪೆ ಮಾಡ್ತಿದ್ಯಪ್ಪ. ಇದೋ ಸ್ವಾಮಿ, ಉಪವಾಸದ ಪ್ರಾರ್ಥನೆ ಮಾಡುವಾಗ ದೇವರ ಕೋಪಾಗ್ನಿ ನೀಗಿ ಒಬ್ಬೊಬ್ಬರನ್ನ ಆಶೀರ್ವಾದವಾಗಿಸಪ್ಪ. ಈ ವಾಕ್ಯವನ್ನು ಕೇಳುತ್ತಿರುವ, ನಂಬುತ್ತಿರುವ, ನೋಡುತ್ತಿರುವ ಒಂದೊಂದು ಕುಟುಂಬದ ಮೇಲೆ, ಒಂದೊಂದು ಮಕ್ಕಳ ಮೇಲೆ ಇರುವ ದೇವರ ಕೋಪ ನೀಗಿಸಲ್ಪಟ್ಟು ಅವರನ್ನ ಆಶೀರ್ವದಿಸಿ ರಾಜ. ಆ ರೀತಿ ಮಾಡಿದ ನಮ್ಮ ಜೀವ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.